ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಅಜಿತ್ ಕುಮಾರ್ ಬ್ಲಾಗ್ಸ್. ಇವತ್ತು ನಾವು ಬೆಳಗ್ಗೆ ಆರೋ ಮತ್ತು ನಾನು ಟೆಂಪಲ್ ವಿಸಿಟ್ ಮಾಡಿದ್ವಿ. ಯಾಕಂತಂದರೆ ನನ್ನ ಮಗ ಆರವ್ದು ಬರ್ತ್ಡೇ ಇವತ್ತು, ಹಾಗಾಗಿ ಕರ್ಕೊಂಡೋಗಿ ನಮಸ್ಕಾರ ಎಲ್ಲ ಮಾಡ್ಕೊಂಬಂದ್ವಿ ದೇವ್ರಿಗೆ. ಈ ಟೆಂಪಲ್ ನೇಮ್ ಬಂದುಬಿಟ್ಟು ನಾಗಲಿಂಗೇಶ್ವರ ಟೆಂಪಲ್ ಅಂತ, ಶಿವಪಾರ್ವತಿ ಟೆಂಪಲ್ ಅಂತ ಕೂಡ ಹೇಳ್ತಾರೆ. ಇದು ತುಂಬ ಹಳೇ ಟೆಂಪಲ್, ಬೆಂಗಳೂರಲ್ಲೇ ಹಳೇ ಟೆಂಪಲ್ ಅಂದರೆ ಇದು. ಆಮೇಲೆ ಇದು 1000 ಇಯರ್ ಓಲ್ಡ್ ಟೆಂಪಲ್ ಅಂತ ಹೇಳ್ತಾರೆ. ಇದು ಡೀಟೇಲ್ಸ್ ಬೇಕು ಅಂದರೆ ನೀವು ಗೂಗಲಲ್ಲಿ ಚೆಕ್ ಮಾಡಿ, ನಾಗಲಿಂಗೇಶ್ವರ ಟೆಂಪಲ್ ಅಂತ ಹಾಕಿ ಬೇಗೂರು ಅಂತ ಬರುತ್ತೆ. 1000 ಇಯರ್ ಓಲ್ಡ್ ಇದು ಏನೋ ಹೊಯ್ಸಳ ಹಾಗೆ ಯಾರೋ, ನಂಗೆ ಜಾಸ್ತಿ ಗೊತ್ತಿಲ್ಲ, ಆ ಥರದ್ದೆಲ್ಲ ರಾಜರು ಇದು ಮಾಡಿರೋದಿದು. ಚೆನ್ನಾಗಿದೆ ಟೆಂಪಲ್. ಮೊದಲು ಫುಲ್ ಹಳೇದಿತ್ತಿದ್ದು, ಇವಾಗೆಲ್ಲ ರಿನ್ಯೂವೇಟ್ ಮಾಡಿದ್ದಾರೆ. ಇದೆಲ್ಲನೂ ಎಲ್ಲ ರಿನ್ಯೂವೇಟ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಟೆಂಪಲ್ಲು, ತುಂಬ ಚೆನ್ನಾಗಿದೆ. ಹಾಗೆ ತುಂಬ ದೊಡ್ಡ ಪ್ಲೇಸು. ಈ ಟೆಂಪಲಲ್ಲಿ ತುಂಬ ಜನ ಫೋಟೋಶೂಟ್ ಎಲ್ಲ ಮಾಡಿಸ್ತಾರೆ, ಟ್ರೆಡಿಷ್ನಲ್ ಆಗಿ ಚೆನ್ನಾಗಿರುತ್ತೆ ಅಂತ. ತುಂಬ ಸೀರಿಯಲ್ ಆ್ಯಕ್ಟರ್ಸು ಎಲ್ಲ ತುಂಬ ಜನ ಇದರಲ್ಲಿ ಈ ಟೆಂಪಲಲ್ಲೆಲ್ಲ ಬಂದು ಫೋಟೋಶೂಟ್ ಎಲ್ಲ ಮಾಡಿದ್ದಾರೆ. ಯಾಕಂದರೆ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀನಿ. ಸೊ ನಾವು ಕೂಡ ವಿಸಿಟ್ ಮಾಡ್ಕೊಂಬಂದ್ವಿ. ಆರೋ ಕೂಡ ಸುತ್ತಾಕೊಂಬಂದ, ದೇವ್ರಿಗೆ 3 ಸುತ್ತು ಹಾಕಿ ನಾವು ಆರೋ ನಮಸ್ಕಾರ ಮಾಡಿಕೊಂಡು ಹೊರಟ್ವಿ. ಆ್ಯಕ್ಚುಲಿ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ನಾವು ಟೆಂಪಲ್ ಹೋಗೋಣ ಎಲ್ಲಾದರೂ ಅಂತ ಪ್ಲ್ಯಾನ್ ಇತ್ತು ಇವನ ಬರ್ಡೇಗೆ. ಬಟ್ ಇವನು ಏನಂತ ಅಂದರೆ ನಾನು ಸೆಲೆಬ್ರೇಟ್ ಮಾಡಬೇಕು ಫ್ರೆಂಡ್ಸ್ ಜೊತೆ ಅಂತ ಅಂದಿದ್ದಕ್ಕೆ ನಾವು ಟೆಂಪಲ್ ವಿಸಿಟ್ನ ಕ್ಯಾನ್ಸಲ್ ಮಾಡಿ ಇವನ ಬರ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ದೀವಿ ಇವತ್ತು ಈವ್ನಿಂಗ್ ಮನೇಲಿ. ತುಂಬ ಚೆನ್ನಾಗಿ ಮಾಡ್ತೀವಿ ವರ್ಷ ವರ್ಷ ಅವನ ಬರ್ಡೇನ. ಈ ಸರಿನೂ ಅದೇ ಥರ ಮಾಡಬೇಕು ಅಂದ್ಕೊಂಡಿದ್ದೀವಿ. ಯಾಕಂದರೆ ಟೆಂಪಲ್ ಹೋಗೋದು ಹೇಗೂ ಕ್ಯಾನ್ಸಲ್ ಆಯ್ತಲ್ಲ, ಹಾಗಾಗಿ ಮನೇಲೇ ಚೆನ್ನಾಗಿ ಮಾಡೋಣ ಅಂತ. ಹಾಗೆ ಡಿನ್ನರ್ಗೆ ಎಲ್ಲ ಅರೇಂಜ್ ಮಾಡಿಸಿದ್ದೀವಿ, ಡೆಕೋರೇಷನ್ ಹೇಳಿದ್ದೀವಿ. ಹಾಗೆ ಕೇಕ್ ಕೂಡ ಆರ್ಡ್ರ್ ಕೊಟ್ಟು ಬರಬೇಕು. ಇವಾಗ ಹೋಗಿ ಕೇಕ್ ಆರ್ಡ್ರ್ ಕೊಟ್ಟು ಎಲ್ಲ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೋಬೇಕು. ಸಂಜೆ ಅಷ್ಟೊತ್ತಿಗೆ 7 o'clockಗೆ ಅವನ್ನ ಬರ್ಡೇ ಇನ್ವೈಟ್ ಮಾಡಿದ್ದೀವಿ ಎಲ್ಲರಿಗೂ. ಸೊ ಅವ್ನು ಫುಲ್ಲು ಜೋಶಲ್ಲಿದ್ದಾನೆ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಬರ್ಡೇ ಸೆಲೆಬ್ರೇಷನ್, ಹಾಗೆ ಡೆಕೋರೇಷನ್, ಹಾಗೆ ಇವನು ಯಾವ ಥರ ಸೆಲೆಬ್ರೇಟ್ ಮಾಡ್ತಾನೆ, ಯಾವ ಥರ ಎಂಜಾಯ್ ಮಾಡ್ತಾನೆ ಅಂತ ನೋಡೋಣ ಇವನ ಬರ್ಡೇಲಿ. ನೋಡಿ ಟೆಂಪಲ್ ಎಷ್ಟು ಚೆನ್ನಾಗಿದೆ ಅಂತ. ನಾನು ಆರೋ ಈ ಥರ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ಹೊರಟ್ವಿ. ತುಂಬ ಚೆನ್ನಾಗಿದೆ. ಇಲ್ಲಿ ಫೋಟೋ ತೆಗಿಯೋಕ್ಕೆಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಟೆಂಪಲೆಲ್ಲ. ಫೋಟೋಗಳು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲೆಲ್ಲನೂ. ಇನ್ನು ತಿಂಡಿ ಎಲ್ಲ ಏನು ಮಾಡಿಲ್ಲ, ಹೋಗಿ ತಿಂಡಿ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನಕ್ಕೂ ಸ್ವಲ್ಪ ಏನಾದ್ರು ಅಡುಗೆ ಸ್ವಲ್ಪನೇ ಮಧ್ಯಾಹ್ನ ಆಗೋಷ್ಟು ಮಾತ್ರ ಮಾಡಿಕೊಂಡು ಆಮೇಲೆ ನೈಟ್ ಹೇಗೂ ಡಿನ್ನರ್ ಇರುತ್ತಲ್ಲ. ಸೊ ಬನ್ನಿ ಏನೇನಾಗುತ್ತೆ ಅಂತ ನೋಡೋಣ ಬರ್ಡೇ ಸೆಲೆಬ್ರೇಷನ್. ಸಿಂಗಲಾಗಿ ಒಂದು ಫೋಟೋ ತೆಗೀನ ಅಂದರೆ ಅವನು ಸಿಂಗಲಾಗಿ ನಿಲ್ಲಕ್ಕೆ ರೆಡಿನೇ ಇಲ್ಲ, ಫ್ರೆಂಡ್ಸೇ ಬೇಕು ಅವನಿಗೆ ಯಾವಾಗಲೂ ಜೊತೆಲೂ. ಹಾಗಾಗಿ ಪರವಾಗಿಲ್ಲ ಅಂತ ಓಕೆ ಅಂತ ಫೋಟೋಶೂಟ್ ಎಲ್ಲ ಮಾಡಿದೆ ನಾನೇ ಸ್ವಲ್ಪ ಮೊಬೈಲಲ್ಲಿ. ನೋಡಿ ಈ ಥರ ಡೆಕೋರೇಷನ್, ಲಾಸ್ಟ್ ಟೈಮ್ ಕೂಡ ಸೇಮ್ ಇದೇ ಥರ ಡೆಕೋರೇಷನ್, ಜಸ್ಟ್ ಕಲರ್ ಚೇಂಜ್ ಅಷ್ಟೇ. ಆಮೇಲೆ ಕಲರ್ ಚೇಂಜು ಪ್ಲೇಸ್ ಚೇಂಜು ಈ ಸೈಡ್ ಮಾಡಿದ್ವಿ, ಈ ಸರಿ ಈ ಕಡೆ ಸೈಡಲ್ಲಿ ಹಾಕಿದ್ದೀವಿ. ಡೆಕೋರೇಷನ್ ಅವರು ಈ ಥರ ಡೆಕೋರೇಷನ್ ಮಾಡಿ ಕೊಟ್ಟು ಹೋಗಿದ್ದಾರೆ. ಏನೂ ಡಿಫ್ರೆಂಟ್ ಅನಿಸೋದೇ ಇಲ್ಲ, ಲಾಸ್ಟ್ ಟೈಮ್ ಹಿಂಗಿತ್ತು ಹಂಗೆ, ಜಸ್ಟ್ ಕಲರ್ ಚೇಂಜ್ ಅಲ್ವಾ, ಹಾಗಾಗಿ ಏನೂ ಬೇರೆ ಥರ ಅನ್ನಿಸ್ಲಿಲ್ಲ ನನಗೆ. ಬಟ್ ಓಕೆ ಚೆನ್ನಾಗಿ ಅನ್ನಿಸ್ತು. ಅವನು ಎಂಜಾಯ್ ಮಾಡ್ತಾಯಿದ್ದಾನೆ ನೋಡಿ. ಏನೋ ಪುಣ್ಯಕ್ಕೆ ನಿಂತ್ಕೊಂಡ ಒಬ್ಬನೇ. ಮತ್ತು ಇದು ಬಿಟ್ಟರೆ ಬೇರೆ ಫೋಟೋನೇ ಇಲ್ಲ ಅವ್ನು ಸಿಂಗಲಾಗಿ ನಿಂತ್ಕೊಂಡಿರೋದು. ತುಂಬ ಫ್ರೆಂಡ್ಸ್ ಅಂದರೆ ತುಂಬ ಇಷ್ಟ ಅವನಿಗೆ. ಅಂದರೆ ಅವನು ಒಬ್ಬನೇ ಇರೋಕ್ಕೆ ಇಷ್ಟನೇ ಪಡಲ್ಲ, ಯಾವಾಗಲೂ ಜೊತೇಲಿ ಇರೋಕ್ಕೆ ಇಷ್ಟಪಡ್ತಾನೆ ಎಲ್ಲ ಮಕ್ಕಳ ಜೊತೆ. ಅವನು ಯಾವತ್ತೂ ಒಬ್ಬನೇ ಕೂತ್ಕೊಳ್ಳೋದೇ ಇಲ್ಲ. ನೋಡಿ ಹೆಂಗೆ ನಿಂತ್ಕೊತಾನೆ, ಯಾವಾಗ ಓಡೋಗಲಿ ಅಂತ ನಿಂತ್ಕೊಂಡಿದ್ದಾನೆ. ಈ ಥರ ಡೆಕೋರೇಷನ್ ಆಗಿತ್ತು ನೋಡಿ, ಸಿಂಪಲ್ಲಾಗಿ ಈ ಥರ ಮಾಡಿಸಿದ್ವಿ. ಹಿಂದೆ ನಮ್ಮದು ಓಪನ್ ಕಿಚನ್ ಎಲ್ಲ, ಹಾಗಾಗಿ ಕರ್ಟನ್ ಹಾಕ್ಸಿದ್ವಿ. ಬಟ್ ಅದು ಅಷ್ಟು ಕರೆಕ್ಟಾಗಿ ಕೂತಿರಲಿಲ್ಲ, ಆದರೂ ಓಕೆ ಹಿಂದೆಗಡೆದೆಲ್ಲ ಹೈಡ್ ಮಾಡೋಕ್ಕಂತ ಆ ಥರ ಕರ್ಟನ್ನ ಹಾಕ್ಸಿದ್ವಿ ನಾವು, ಇರಲಿ ಹಾಕಿ ಅಂತ. ಕೇಕ್ ಕಟ್ ಮಾಡಬೇಕಿತ್ತಲ್ಲ, ಅದೆಲ್ಲ ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ಬಿಟ್ಟಿದ್ದಾನೆ ಫ್ರೆಂಡ್ ಜೊತೆ ಎಂಜಾಯ್ ಮಾಡಿಕೊಂಡು. ನೋಡಿ ಯಾವ ಥರ ಬಾ ಕೇಕ್ ಕಟ್ ಮಾಡುವಂತೆ ಅಂತ ಕರೆಯೋವರೆಗೂ ಬಂದಿಲ್ಲ, ಅವನು ಅಲ್ಲೇ ಆಟ ಆಡ್ತಾ ಕೂತ್ಕೊಂಡ್ಬಿಟ್ಟಿದ್ದ. ಕೇಕ್ನ ರಿವೀಲ್ ಮಾಡೋ ಟೈಮು ಬನ್ನಿ ನೋಡೋಣ ಯಾವ ಥರ ಇದೆ ಕೇಕು ಅಂತ ಹೇಳಿ. ನಾನು ಕೆಲವುದು ಫೋಟೋಸ್ನ ತೋರಿಸ್ದೆ ಆರೋಗ್ಯ ಯಾವ ಥರ ಮಾಡ್ಸೋಣ ಕೇಕು ಅಂತ. ಅದರಲ್ಲಿ ಇದನ್ನು ಅವನು ಸೆಲೆಕ್ಟ್ ಮಾಡಿಕೊಂಡ. ಸೊ ಬನ್ನಿ ತೋರಿಸ್ತೀನಿ ಕೇಕ್ನ ಯಾವ ಥರ ಅಂತ. ನೋಡಿ ಎಲ್ಲರೂ ಬಂದಿದ್ದರು ಅಪಾರ್ಟ್ಮೆಂಟಲ್ಲಿ ಬರ್ಡೇಗೆ, ಎಲ್ಲರನ್ನೂ ಕರೆದಿದ್ವಿ, ಎಲ್ಲರೂ ಬಂದಿದ್ದರು. ಎಲ್ಲರೂ ಕರೆದ ತಕ್ಷಣ ಎಲ್ಲರೂ ಬರ್ತಾರಲ್ಲ, ಅದೊಂಥರ ಖುಷಿ ಆಗುತ್ತೆ. ಹಾಗೆ ಅವರೂ ಕೂಡ ಖುಷಿ ಆಗ್ತಾನೆ ಎಲ್ಲರೂ ಬಂದರೆ, ಕ್ರೌಡ್ ಇದ್ದರೆ. ನೋಡಿ ಕೇಕ್ ರಿವೀಲ್ ಮಾಡ್ತಾ ಇದ್ದೀವಿ ಯಾವ ಥರ ಇದೆ ಅಂತ. ಚೆನ್ನಾಗಿದೆ ಅಲ್ವಾ, ಒಂದು 6th ಬರ್ಡೇ ಇದು.
ಫಸ್ಟ್ ಬರ್ಡೇನ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ ಊರಲ್ಲಿ. ಸೆಕೆಂಡ್ ಬರ್ಡೇನ ನಾವು ರೆಂಟ್ ಇದ್ವಲ್ಲ ಅಲ್ಲಿ ಮಾಡಿದ್ವಿ ಅಪಾರ್ಟ್ಮೆಂಟಲ್ಲಿ. ಆಮೇಲೆ ಥರ್ಡ್ ಬರ್ಡೇನ ನಾವು ಧರ್ಮಸ್ಥಳದಲ್ಲಿ ಮಾಡಿದ್ದೀವಿ. ಫೋರ್ತ್ ಬರ್ಡೇ ಕೂಡ ಮನೇಲಿ ಅಲ್ಲೇ ರೆಂಟಲ್ಲಿ ಇದ್ವಲ್ಲ ಅಪಾರ್ಟ್ಮೆಂಟಲ್ಲಿ ಅಲ್ಲಿ ಮಾಡಿದ್ವಿ. ಫಿಫ್ತು ಮತ್ತು ಸಿಕ್ಸ್ತು ಇಲ್ಲಿ ಹೊಸ ಮನೇಲಿದ್ದು ಸೆಕೆಂಡ್ ಬರ್ಡೇ ಒಂದು ಹೊಸ ಮನೇಲಿ. ಸೊ ಫುಲ್ ನೋಡಿ ಯಾವ ಥರ ಡ್ಯಾನ್ಸ್ ಜೋಶ್, ತುಂಬ ಖುಷಿ ಆಗ್ಬಿಟ್ಟಿದ್ದಾನೆ ಆರವ್. ಸೊ ಇವಾಗ ಕೇಕ್ ಕಟ್ಟಿಂಗು ನೋಡಿ ಎಷ್ಟು ಚೆನ್ನಾಗಿದೆ ಕೇಕ್ ಅಂತ. ನನಗೂ ಕೂಡ ಇಷ್ಟ ಆಯಿತು ಕಲರು ಕಾಂಬಿನೇಷನ್ನು. ಹಾಗೆ ನೋಡಿ ಇದು 6 kg ಕೇಕ್ ಅಂತ ಅನಿಸುತ್ತೆ, ಎಷ್ಟು ಸ್ಮಾಲ್ ಕಾಣಿಸುತ್ತೆ. ಕೇಕ್ ಕೂಡ ತುಂಬ ಚೆನ್ನಾಗಿತ್ತು. ಲಾಸ್ಟ್ ಇಯರ್ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಲಾಸ್ಟ್ ಇಯರು ಅಮ್ಮಸಲ್ಲಿ ಮಾಡಿಸಿದ್ವಿ, ಇದು ಕೂಡ ಅಮ್ಮಸಲ್ಲೇ ಮಾಡಿಸ್ಕೊಂಬಂದಿರೋದು. ತುಂಬ ಚೆನ್ನಾಗಿ ಅಮ್ಮಸ್ ಕೇಕ್ ತುಂಬ ಚೆನ್ನಾಗಿರುತ್ತೆ, ನನಗಂತೂ ತುಂಬ ಇಷ್ಟ. ಸೊ ಇವಾಗ ಕೇಕ್ನ ಎಲ್ಲಿ ಇಡೋದಂತ ನೋಡ್ತಾ ಇದ್ದೀವಿ, ಯಾಕಂದರೆ ಸೈಜ್ ದೊಡ್ಡದಿರೋದ್ರಿಂದ ಅಲ್ಲಿ ಮೇಲೆ ಇಟ್ಟರೆ ಎಲ್ಲರೂ ಬಿದ್ದೋಗ್ಬೋದೇನೋ ಅಂತ ಅಂದ್ಕೊಂಡು ನಿಧಾನಕ್ಕೆ ಓಕೆ ಪರವಾಗಿಲ್ಲ ಮ್ಯಾನೇಜ್ ಮಾಡೋಣ ಅಂತ ಇಟ್ಟಿದ್ದೀವಿ. ಮಕ್ಕಳೆಲ್ಲ ಟಚ್ ಮಾಡಿದ್ರೆ ಮಾತ್ರ ಕೆಳಗೆ ಬಿದ್ದೋಗುತ್ತೆ, ಸ್ವಲ್ಪ ಮೇಂಟೈನ್ ಮಾಡಬೇಕು. ನೋಡಿ ರವಿಗ ಫುಲ್ ಕೇಕ್ ಕಟ್ ಮಾಡೋಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ದಾನೆ. 6th ಬರ್ಡೇದು ಒಂದು ನನ್ನ ಮಗನಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂತ ಒಂದು ಬರ್ಡೇನ 6th ಇಯರ್ ಬರ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಆಮೇಲೆ ಈ ಥರ ಸೈಡಿಗೆ ಈ ಥರ ಉಡ್ಡದು ಲಾಸ್ಟ್ ಟೈಮ್ ಹಾಕಿರಲಿಲ್ಲ ನೋಡಿ, ನೇಮ್ ಕೂಡ ಎಷ್ಟು ಚೆನ್ನಾಗಿ ಆರವ್ ಅಂತ. ಇದು ಉಡ್ಡದು ಕಾಂಪೌಂಡ್ ಥರ ಹಾಕಿರ್ತಾರಲ್ಲ ಸೈಡಿಗೆ, ಅದು ಕೂಡ ಹಾಕಿದ್ರು ಚೆನ್ನಾಗಿತ್ತು. ಆಮೇಲೆ ಇದು ಪ್ಯಾರೆಟ್ಟು ಕೇಜ್ ಎಲ್ಲ ಚೆನ್ನಾಗಿದೆ. ಸೊ ಆರೋದು ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಮಾಡೋಣ, ನೋಡೋಣ ಯಾವ ಥರ ಅವನು ಸೆಲೆಬ್ರೇಟ್ ಮಾಡ್ತಾನೆ. ಕೇಕ್ ಕಟ್ ಮಾಡ್ತಾನೆ ಇಲ್ಲ ಬರೀ ಫ್ರೆಂಡ್ಸ್ ಜೊತೆ ಮಾತಾಡ್ತಾನೆ ಇತ್ಕೋತಾನೆ, ನೋಡೋಣ. ಅವನು ಒಬ್ಬನೇ ನಿಲ್ಲೋದು ಕಷ್ಟ ನೋಡಿ, ಹೆಂಗೆ ಕರ್ಕೊಂಡು ನಿಲ್ತಾನೆ. ಇವನು ಧೀರು ಅಂತ ತುಂಬ ಇಷ್ಟ ಆರೋಗ್ಯ ಇವನ ಜೊತೆ ಆಡೋದಂದರೆ. ಆಮೇಲೆ ಸಸ್ವಿನ್ ಅಂತ, ಇವರಿಬ್ಬರ ಜೊತೆ ಯಾವಾಗಲೂ ತುಂಬ ಕ್ಲೋಸು ಸಸ್ವಿನ್ ಮತ್ತು ಆರವ್. ಮತ್ತು ನಮ್ಮ ಜೊತೆ ಫೋಟೋ ತೆಗಿಯೋದು ಅಂತಂದರೆ ಅವ್ನು ನಿಲ್ಲೋದೇ ಇಲ್ಲ, ನಮ್ಮ ಜೊತೆ ಫೋಟೋ ಪುಣ್ಯಕ್ಕೆ ಏನೋ ಸ್ವಲ್ಪ ನಿಂತ್ಕೊಂಡಿದ್ದಾನೆ. ಅವ್ರ ಅಪ್ಪನೂ ಅಷ್ಟೇ, ಫೋಟೋ ವಿಡಿಯೋ ಅಂದರೆ ಆಗೋದೇ ಇಲ್ಲ ಅವಂಗೂ ಅವ್ರ ಅಪ್ಪಗೂ ಇಬ್ಬರಿಗೂ. ಆದರೂ ಈ ಥರ ಏನೋ ಸ್ಪೆಷಲ್ ಡೇ ಬಂದಾಗ ಎಲ್ಲ ಫೋಟೋಸ್ಗೆಲ್ಲ ನಿಲ್ಲಬೇಕಲ್ವಾ. ಸೊ ಅದೊಂದು ನಂಗೆ ಬೇಜಾರಾಗುತ್ತೆ, ಇಬ್ಬರಿಗೆ ಫೋಟೋ ವಿಡಿಯೋ ಅಂದರೆ ಆಗೋದೇ ಇಲ್ಲ. ಬಟ್ ಇವೆಲ್ಲ ಮೆಮೊರೀಸ್ ಇಟ್ಕೋಬೇಕಂದ್ರೆ ಇನ್ನೇನು ಮಾಡಬೇಕು, ಫೋಟೋ ವಿಡಿಯೋಸ್ ತಕ್ಕೊಳ್ಳೇಬೇಕಲ್ವಾ. ಹಾಗಾಗಿ ನನಗೆ ಅದು ಸ್ವಲ್ಪ ಬೇಜಾರು ಅನಿಸುತ್ತೆ, ಇಬ್ಬರೂ ಅದೇ ಥರ ಮಾಡ್ತಾರೆ ಅಂತ ಹೇಳಿ. ಸೊ ಹಂಗೂ ಹಿಂಗೂ ಒಂದೆರಡು ಕ್ಲಿಪ್ಪಿಂಗ್ಸು ಅಪ್ಪ ಮಗನ ಜೊತೆ ತೆಗೆಸ್ಕೊಂಡೆ ನಾನು ಅವ್ರ ಜೊತೆ ಫೋಟೋ ವಿಡಿಯೋ ತೆಗೆದ್ರೆ ತುಂಬ ರೇರ್, ಇವಾಗಂತೂ ಸಿಗೋದೇ ಇಲ್ಲ ಅಪ್ಪ ಮಗ ಇಬ್ಬರೂ. ಅವ್ರಿಗೆ ಇಷ್ಟನೇ ಆಗೋಲ್ಲ ವಿಡಿಯೋ ಫೋಟೋ ನಿಂತ್ಕೊ ಅಂದರೆ ಆಯಿತು, ಆ ಕಡೆ ಮುಖ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಇಬ್ಬರೂ. ಕಡೆಗೆ ನಮ್ಮದು ಸ್ವಲ್ಪ ಒಂದೆರಡು ಕ್ಲಿಪ್ಪಿಂಗ್ಸ್ ತೊಗೊಂಡು ಅಷ್ಟರಲ್ಲಿ ಅವ್ರ ಅಪ್ಪ ನೋಡಿ ಎಸ್ಕೇಪ್ ಆಗಾಯಿತು. ಆಮೇಲೆ ಯಾರದ್ದು ಫ್ರೆಂಡ್ಸ್ ಎಲ್ಲರನ್ನೂ ಕರ್ಕೊಂಡು ನಿಲ್ಲಿಸಿ ಅವ್ರದ್ದು ಕೂಡ ಫೋಟೋ ಕ್ಲಿಪ್ಪಿಂಗ್ಸ್ನ ತೆಗೆದಾಯಿತು. ಇನ್ನು ಕೇಕ್ ಕಟ್ಟಿಂಗ್ ಮಾಡೋಣ. ಕೇಕ್ ಕಟ್ಟಿಂಗ್ ಮಾಡೋ ಅಷ್ಟರಲ್ಲಿ ಇಲ್ಲೆಲ್ಲರೂ ಟಚ್ ಮಾಡಿ ಕೇಕ್ನ ಕೆಳಗೆ ಹಾಕ್ತಾರೇನೋ ಅಂತ ಟೆನ್ಷನ್ ಆಗಿಬಿಟ್ಟಿದೆ ನನಗೆ. ಅದಕ್ಕೆ ಬೇಗ ಕೇಕ್ ಕಟ್ ಮಾಡಿ ಅದನ್ನು ಎತ್ತಿ ಇಡೋಣ, ಅಲ್ಲಿಂದ ಪ್ಲೇಸ್ ಚೇಂಜ್ ಮಾಡಿಬಿಡೋಣ. ಆಮೇಲೆ ಫೋಟೋಶೂಟ್ಗೆಲ್ಲ ಅದನ್ನ ಕೇಕ್ನ ತೆಗೆದ್ಬಿಟ್ಟು ಮಾಡ್ಬೋದು ಅಂತ ನಾನು ಪ್ಲ್ಯಾನ್ ಮಾಡ್ಕೊತಾ ಇದ್ದೆ. ನೋಡಿ ಯಾವ ಥರ ಎಲ್ಲ ಒತ್ತಾಡ್ಕೊಂಡು ನಿಂತ್ಕೊಂಡಿದ್ದಾರೆ, ಎಲ್ಲರೂ ಟಚ್ಚಾರು ಕೆಳಗೆ ಹೋಗ್ಬಿಡುತ್ತೆ ಕೇಕು. ಮನೇಲಿ ಯಾವಾಗವಾಗ ಈ ಥರ ಎಲ್ಲರನ್ನೂ ಇನ್ವೈಟ್ ಮಾಡಿ ಎಲ್ಲರನ್ನೂ ಸೇರಿಸ್ಬಿಟ್ಟು ಏನೋ ಒಂದು ಫಂಕ್ಷನ್ ಇಲ್ಲ ಪಾರ್ಟಿ ಆ ಥರ ಮಾಡ್ತಾಯಿದ್ರೆ ಏನೋ ಒಂಥರ ಮೈಂಡ್ ಫ್ರೆಶ್ಶು ರಿಲ್ಯಾಕ್ಸೇಷನು ಇರುತ್ತೆ. ಹಾಗೆ ಎಲ್ಲರನ್ನೂ ಮೀಟ್ ಆದಂಗೆ ಇರುತ್ತೆ. ಸೊ ಎಲ್ಲರೂ ಜೊತೆಗೆ ಗೆಟ್ ಟುಗೆದರ್ ಆದಂಗೆ ಇರುತ್ತೆ ಎಲ್ಲರೂ ಅಲ್ವಾ, ಚೆನ್ನಾಗಿರುತ್ತೆ. ನನಗೆ ಇಷ್ಟ ಆ ಥರ ಅವಾಗವಾಗ ಈ ಥರ ಸೆಲೆಬ್ರೇಷನ್ಸು, ಏನಾದರೂ ಪೂಜಾ ಬರ್ಡೇ ಪಾರ್ಟೀಸು ಈ ಥರ ಎಲ್ಲ ಬಂದರೆ ಎಲ್ಲರೂ ಸೇರೋದು, ಆಮೇಲೆ ಒಟ್ಟಿಗೆ ಊಟ ಎಲ್ಲ ಮಾಡೋದು ಚೆನ್ನಾಗಿರುತ್ತೆ. ನನಗಂತೂ ಕೇಕ್ದೇ ಟೆನ್ಷನ್ ಆಗಿಬಿಟ್ಟಿದೆ, ಇವ್ರು ಎಲ್ಲಿ ಬೀಳಿಸ್ಬಿಡ್ತಾರೋ ಗಲಾಟೆ ಮಾಡಿಕೊಂಡು ಅಂತ. ನೋಡಿ ಸಸ್ವಿನ್ ಮತ್ತು ಅವನು ಬೆಸ್ಟ್ ಫ್ರೆಂಡ್ಸ್ ಇವರಿಬ್ರು, ಯಾವಾಗಲೂ ಕಿತ್ತಾಡೋದು, ಹಾಗೆ ಯಾವಾಗಲೂ ಜೊತೆಗಿರೋದು, ಫೈಟಿಂಗು ಎಲ್ಲನೂ ಇರುತ್ತೆ ಟಾಮ್ ಆ್ಯಂಡ್ ಜೆರಿ ಥರ. ಅದಕ್ಕೆ ಟಾಮ್ ಆ್ಯಂಡ್ ಜೆರಿ ಸೆಲೆಕ್ಟ್ ಮಾಡಿರಬೇಕು ಅವನು ಕೇಕಲ್ಲಿ. ನೋಡಿ ಲಾಸ್ಟ್ ಇಬ್ಬರದ್ದು ಬರ್ಡೇ ಒಂದೇ ತಿಂಗಳಲ್ಲಿ, ಒಂದು ವಾರ ಹಿಂದೆ ಮುಂದೆ ಅಷ್ಟೇ ಅವನದಾಗಿ, ಅವನದು 13th ಇವನದು 18th, ಇಬ್ಬರದು ಆ ಥರ ಒಂದೇ ಮಂತಲ್ಲಿ ಜಾನ್ವರಿಲೇ ಬರುತ್ತೆ ಬರ್ಡೇ. ಮೊನ್ನೆ ಅಷ್ಟೇ ಅವ್ನ ಬರ್ಡೇ ಆಯಿತು, ಅದನ್ನು ಕೂಡ ನಾನು ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ಅವ್ನ ಬರ್ಡೇದು. ಅವನದು ಕೂಡ ಡೆಕೋರೇಷನ್ ಇದೇ ಥರ. ಬಟ್ ಡೆಕೋರೇಷನ್ ಅಂತ ಅಂದ ತಕ್ಷಣ ಇದೇ ಥರ ಡೆಕೋರೇಷನ್ ಏನಂದರೆ ಪಿಕ್ಚರ್ಸ್ನ ತೋರಿಸ್ತಾರೆ ಎಲ್ಲರೂ, ಡಿಫ್ರೆಂಟಾಗಿರೋದೇನು ತೋರಿಸೋದಿಲ್ಲ. ಈ ಥರ ರೌಂಡ್ ಆರ್ಚ್ ಬರೋದೇನೆ ಎಲ್ಲರೂ ತೋರಿಸೋದು, ಹಿಂದೆಗಡೆ ಅದು ಲೈಟಿಂಗ್ ಬರ್ಡೇದು
ಅಂತ. ಮತ್ತೇನು ಡಿಫ್ರೆಂಟ್ ಆಗಿರೋದಿಲ್ಲ, ಇದೇ ಥರ ಆಲ್ಮೋಸ್ಟ್ ಯಾರ ಹತ್ರ ಚೆಕ್ ಮಾಡಿದ್ರು ಇದೇ ಥರ ಇಮೇಜಸ್ ಇರುತ್ತೆ. ಸೊ ಹಾಗಾಗಿ ನಾವು ಇರಲಿ ಅಂತ ಸುಮ್ಮನೆ ಸೆಲೆಕ್ಟ್ ಮಾಡಿದ್ದೆ. ಬಟ್ ನೆಕ್ಸ್ಟ್ ಇಯರ್ ಬೇರೆ ಥರ ಪ್ಲ್ಯಾನ್ ಮಾಡಬೇಕು, ಒಂದೇ ಥರ ಅಂದ ತಕ್ಷಣ ಚೆನ್ನಾಗಿ ಅನಿಸಲ್ಲ. ಸೊ ಕೇಕು ಕಟ್ಟಿಂಗ್ ಮಾಡಬೇಕು ಇವಾಗ ಆರವ್ಗೆ. ಸೊ ನಾನು ಆರವ್ರ ಪಪ್ಪ ಎಲ್ಲ ಕೈ ಹಿಡ್ಕೊಂಡು ಕೇಕ್ ಕಟ್ಟಿಂಗ್ನ ಮಾಡಿಸ್ತೀವಿ ಆರವ್ಗೆ. ಸೊ ಫುಲ್ ಖುಷಿ ಅವನು ಫ್ರೆಂಡ್ಸ್ ಜೊತೆ ಕೇಕ್ ಕಟ್ಟಿಂಗ್ ಇತ್ತು, ಅವ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಿದ್ದಾನಲ್ಲ ಅದು ಖುಷಿ ಅವನಿಗೆ. ಇವಾಗ ನೋಡಿ ಕೇಕ್ ತಿನ್ನಿಸ್ತಾ ಇದ್ದಾರೆ ಅವ್ರ ಪಪ್ಪ. ಈಗ ನಾನು ತಿನ್ನಿಸ್ತೀನಿ ಅಂದರೆ ಅವನ್ನ ಫಸ್ಟ್ ನಮಗೆ ತಿನ್ನಿಸ್ಲಿಲ್ಲ, ಅವ್ರ ಫ್ರೆಂಡ್ಸ್ಗೆ ತಿನ್ಸೋಕೆ ಹೋಗ್ತಾಯಿದೆ ನೋಡಿ. ಅಷ್ಟು ಫ್ರೆಂಡ್ಸ್ ಅಂದರೆ ಅವನಿಗೆ ಪಪ್ಪಗೆ ಮಮ್ಮಿಗೆ ತಿನ್ನಿಸ್ಬೇಕು ಅಂತ ಇಲ್ಲ, ನಾನು ತಿನ್ಸೋಕೆ ಹೋಗ್ತಿದ್ದೀನಿ, ಬರ್ತಾನೆ ಇಲ್ಲ ಅವನು ನೋಡಿ. ಆಮೇಲೆ ಈ ಕೆನ್ನೆಗೆಲ್ಲ ಹಚ್ಚಿದ್ರೆ ಅವ್ನಿಗೆ ಇಷ್ಟನೇ ಆಗಲ್ಲ, ಯಾರು ಹಚ್ಚಿದ್ರು ಅಂತ ನಾನು ನೋಡಲಿಲ್ಲ. ಅವನಿಗೆ ಅದೆಲ್ಲ ಕೆನ್ನೆಗೆ ಹಚ್ಚೋದು ಮಾಡೋದು ಎಲ್ಲ ಸೇರೋದೇ ಇಲ್ಲ, ಅವನಿಗೆ ಕ್ಲೀನಾಗಿರ್ಬೇಕು ಅವನಿಗೆ ನೋಡಿ. ಅವನು ಹಚ್ಚೋಕೆ ಹೋಗ್ತಾಯಿದ್ದಾನೆ ಈಗ. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಡಿನ್ನರ್ ಕೂಡ ನಾವು ಅರೇಂಜ್ ಮಾಡಿಸಿದ್ದೀವಿ ಎಲ್ಲರಿಗೂ. ಡಿನ್ನರ್ ಏನಂತಂದರೆ ನಾನ್ ವೆಜ್ ಬಿರಿಯಾನಿ ಎಲ್ಲನೂ ಮಾಡಿಸಿದ್ದೀವಿ. ಸೊ ಆರ್ಡ್ರ್ ಕೊಟ್ಟು ತರಿಸಿದ್ದೀವಿ. ಫುಡ್ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಎಲ್ಲರೂ ತಿಂದುಬಿಟ್ಟು. ವೆಜ್ ಅವ್ರಿಗೆ ವೆಜ್ ಸಪ್ರೇಟಾಗಿ, ಪನ್ನೀರು ಏನೋ ಸ್ಟಾರ್ಟರ್ಸು ಆ ಥರ ಎಲ್ಲ ಸಪ್ರೇಟಾಗಿತ್ತು. ಅವಾಗ ನಾನ್ ವೆಜ್ ಅವ್ರಿಗೆ ಬಿರಿಯಾನಿ ಹಾಗೆ ಕಬಾಬು ಆ ಥರ ಎಲ್ಲ ಸಪ್ರೇಟಾಗಿತ್ತು. ಚೆನ್ನಾಗಿತ್ತು ಮಾತ್ರ ಫುಡ್ಡು. ವೆಜ್ಜು ಕೂಡ ಚೆನ್ನಾಗಿತ್ತು, ನಾನ್ ವೆಜ್ ಕೂಡ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅವ್ರು ಯಾರೋ ನಾನ್ ವೆಜ್ ರೆಸ್ಟೋರೆಂಟ್ ಅಂತ ಆ್ಯಕ್ಚುಲಿ. ಅವ್ರ ಹತ್ರ ಆರ್ಡ್ರ್ ಮಾಡಿ ಫಸ್ಟ್ ಟೈಮ್ ಅವ್ರ ಹತ್ರ ತೊಗೊಂಡಿರೋದು. ಇಲ್ಲಾರ ನಾವು ರೆಗ್ಯುಲರಾಗಿ ಎಲ್ಲ ಏನಾದ್ರು ಫಂಕ್ಷನ್ ಬಂದರೆ ಎಲ್ಲ ಅದು ಬೇರೆ ಕಡೆ ತೊಗೊತಾ ಇದ್ವಿ, ಆರ್ಡ್ರ್ ಕೊಡ್ತಾಯಿದ್ವಿ. ಈ ಸರಿ ಬೇರೆ ಕಡೆ ಯಾರೋ ಸಜೆಸ್ಟ್ ಮಾಡಿದರು ಚೆನ್ನಾಗಿರುತ್ತೆ ಅಂತ, ಸೊ ನಾವು ಅಲ್ಲಿ ಆರ್ಡ್ರ್ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಅವ್ರ ಹತ್ರನೇ ಕೊಡಬೇಕು ಅಂತ ಇಷ್ಟ ಆಗ್ಬಿಡ್ತು, ಅಷ್ಟು ಚೆನ್ನಾಗಿತ್ತು ಫುಡ್ ಎಲ್ಲನೂ. ಹಾಗೆ ಫುಡ್ ಕೂಡ ತುಂಬ ಕರೆಕ್ಟ್ ಅಂದರೆ ಕರೆಕ್ಟಾಗಿತ್ತು, ಎಲ್ಲರಿಗೂ ಸಾಕಾಗಿಬಿಟ್ಟು. ಆಮೇಲೆ ಸ್ವಲ್ಪ ಉಳಿದಿದ್ದೇನಕ್ಕೆ ಅಂದರೆ ಮನೆಯವ್ರು ಇನ್ನೂ ಊಟ ಮಾಡಿರಲಿಲ್ಲಲ್ಲ, ಅದಕ್ಕೆ ಮನೆಯವ್ರಿಗೆ ಸರಿ ಆಗೋವಷ್ಟು, ಎಲ್ಲರಿಗೆ ಕಡಿಮೆ ಅಂತೂ ಆಗಿಲ್ಲ, ಮನೆಯವರು ಕೂಡ ಸರಿ ಆಗೋವಷ್ಟು ಉಳಿದಿತ್ತು. ಸೊ ಎಲ್ಲರೂ ಊಟ ಮಾಡಿ ಹೋದ್ರ ಮೇಲೆ ಮನೇಲಿ ನಾವು ಕೂಡ ಊಟ ಮಾಡಿದ್ವಿ. ಸೊ ಕರೆಕ್ಟಾಗಿತ್ತು ಎಲ್ಲ ಫುಡ್ಡು, ಯಾವುದು ಹೆಚ್ಚು ಆಗಲಿಲ್ಲ ಕಡಿಮೆನೂ ಆಗಲಿಲ್ಲ, ಕರೆಕ್ಟ್ ನಾವು ಎಷ್ಟು ಹೇಳಿದ್ದು ಅಷ್ಟು ಕ್ವಾಂಟಿಟಿ, ಅವರು ಸ್ವಲ್ಪ ಎಕ್ಸ್ಟ್ರಾನೇ ಕೊಟ್ಟಿರ್ತಾರೆ, ಅಷ್ಟು ಕ್ವಾಂಟಿಟಿಗೆ ಕರೆಕ್ಟ್ ಆಯಿತು. ಹಾಗೆ ಎಲ್ಲರೂ ಬರ್ಡೇ ಪಾರ್ಟಿನ ಅಟೆಂಡ್ ಮಾಡಿದರು ಬಂದು. ಹಾಗೆ ಎಲ್ಲರೂ ಡಿನ್ನರ್ ಮಾಡಿಕೊಂಡು ಹೋದರು. ಹಾಗೆ ಕೇಕ್ ಜಾಮೂನು ಎಲ್ಲ ಇತ್ತು. ಎಲ್ಲ ಆದ್ರ ಮೇಲೆ ನಾವು ಕೂಡ ಎಲ್ಲರೂ ಊಟ ಮಾಡಿದ್ವಿ. ಎಲ್ಲರ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಬಂದಿದ್ದರು, ಎಲ್ಲ ಗೆಟ್ ಟುಗೆದರ್ ಚೆನ್ನಾಗಾಯಿತು ಪಾರ್ಟಿ. ಹಾಗೆ ಅವರು ಎಲ್ಲ ಹೋದ್ರ ಮೇಲೆ ಯಾರೋ ಫುಲ್ಲು ಅವ್ರು ಏನಂತ ಅಂದರೆ ಎಲ್ಲರೂ ವಿಶ್ ಮಾಡೋಕ್ಕೆ ಬರ್ತಾಯಿದ್ದಾರೆ. ಇವನಿದ್ರೆ ಬರೀ ಗಿಫ್ಟೇ ತೊಗೋತಾ ಇದ್ದಾನೆ, ಗಿಫ್ಟ್ ನೋಡ್ತಾ ಇದ್ದಾನೆ, ಅವ್ರು ಯಾರಂತ ಅವ್ರನ್ನ ಮುಖ ನೋಡ್ತಿಲ್ಲ ಅವನು. ಆ ಥರ ಗಿಫ್ಟು ಅಂದರೆ ಇಷ್ಟ. ಎಲ್ಲ ಮಕ್ಳಿಗೂ ಅದೇ ಥರ ಅಲ್ಲ, ಏನು ಗಿಫ್ಟ್ ಕೊಡ್ತಾರೆ, ಏನಿರುತ್ತೆ ಅದರೊಳಗಡೆ ಓಪನ್ ಮಾಡೋವಾಗೂ ಫುಲ್ ಕ್ಯೂರಿಯಾಸಿಟಿ ಇರುತ್ತೆ ಅವ್ರಿಗೆ. ಇವನಂತೂ ನೋಡಿ ವೇಟೇ ಮಾಡ್ತಿಲ್ಲ, ಎಲ್ಲರೂ ಅಲ್ಲೇ ಇದ್ದಾರೆ. ಆಲ್ರೆಡಿ ಗಿಫ್ಟ್ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ಎಲ್ಲನೂ ಒಟ್ಟು ಹಾಕ್ಕೊಂಡು ನೋಡಿ ಮುಂದೆ ಇಟ್ಕೊಂಡು. ನಾನು ಹೇಳ್ತಾ ಇದ್ದೀನಿ ಆಮೇಲೆ ಮಾಡುವಂತೆ ಬಿಡು ಅಂದರೆ ಕೇಳ್ತಾನೆ ಇಲ್ಲ, ಮಾಡಿಕೊಡು ನೀನೇ ಮಾಡ್ಕೊ, ನಂಗೆ ಕೆಲಸ ಇದೆ ಅಂತ ನಾನು ಬಿಟ್ಟೋದೆ. ಆಮೇಲೆ ಹಂಗೆ ತನಗೆ ಎಷ್ಟಾಗುತ್ತೆ ಅಷ್ಟೆಲ್ಲ ಓಪನ್ ಮಾಡಿ ನೋಡಾಯ್ತು ಅವನು. ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋಗಿದ್ದ, ಸ್ಕೂಲಲ್ಲೆಲ್ಲ ವಿಶ್ ಮಾಡಿದ್ರಂತೆ. ಹಾಗೆ ಅಬ್ಯಾಕಸ್ ಕ್ಲಾಸಿಗೆ ಹೋಗಿದ್ದ, ಅಲ್ಲಿ ಕೂಡ ಎಲ್ಲರೂ ವಿಶ್ ಮಾಡಿದ್ರು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ.